ಕೋಟ್ಯಾಂತರ ಜನರ ಜೀವನಾಡಿಯಾಗಿರುವ ಕಾವೇರಿ ನದಿ ತವರಿನಲ್ಲೇ ಕಲುಷಿತಗೊಳ್ತಿರುವ ಬಗ್ಗೆ ಸ್ಥಳೀಯರು ಗಂಭೀರ ಆತಂಕ ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರ ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ವರ್ಷಗಳಿಂದ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಇಲ್ಲದೆ ನದಿ ದಡ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯ ರಾಶಿಗಳು ಹೆಚ್ಚಾಗ್ತಿದ್ದು, ಇದರಿಂದ ನದಿ ನೀರಿನ ಗುಣಮಟ್ಟ ಹದಗೆಡ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಸ್ಥಳೀಯರ ಪ್ರಕಾರ ಚರಂಡಿ ಮೂಲಕ ಕಲುಷಿತ ನೀರು ನೇರವಾಗಿ ನದಿಗೆ ಸೇರುತ್ತಿದ್ದು, ರಾತ್ರಿ ವೇಳೆಯಲ್ಲಿ ಕಾಫಿ ಪಲ್ಪಿಂಗ್ ಘಟಕಗಳಿಂದ ಹೊರಬರುವ ಮಲಿನ ನೀರನ್ನು ನದಿಗೆ ಹರಿಸಲಾಗ್ತಿದೆ ಎನ್ನಲಾಗಿದೆ. ಪರಿಸರ ಸಂರಕ್ಷಣೆಗೆ ಬದ್ಧವಾಗಿರಬೇಕಾದ ಸ್ಥಳೀಯ ಸಂಸ್ಥೆಗಳು ಸ್ವಚ್ಛತೆ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಜಾರಿಗೆ ತರದಿರುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಸಿದ ವಾರ್ಷಿಕ ಪರಿಶೀಲನೆಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ನದಿ ನೀರು ಜಾನುವಾರುಗಳಿಗೆ ಸಹ ಯೋಗ್ಯವಲ್ಲ ಎಂಬ ಸೂಚನೆ ನೀಡಿದ್ದರೂ ಮುಂಜಾಗ್ರತಾ ಕ್ರಮಗಳಲ್ಲಿ ಸ್ಪಷ್ಟತೆ ಕಾಣಿಸುತ್ತಿಲ್ಲ ಎಂಬ ಟೀಕೆ ವ್ಯಕ್ತವಾಗಿದೆ. ನದಿ ದಡದಲ್ಲಿ ತ್ಯಾಜ್ಯ ರಾಶಿಗಳು ಹೆಚ್ಚುತ್ತಿರುವುದು ಜನರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ವೈದ್ಯಕೀಯ ವಲಯಗಳು ಎಚ್ಚರಿಸಿವೆ. ಗ್ರಾಮದ ಸಾರ್ವಜನಿಕರು ಮತ್ತು ಶಾಲಾ ವಿದ್ಯಾರ್ಥಿಗಳು ತ್ಯಾಜ್ಯದ ದುರ್ವಾಸನೆ ನಡುವೆ ಮೂಗು ಮುಚ್ಚಿಕೊಂಡೇ ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಹೊರ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಬರುವ ಪ್ರವಾಸಿಗರಿಗೆ ಇಲ್ಲಿನ ಪರಿಸರದ ಬಗ್ಗೆ ಕೆಟ್ಟ ಸಂದೇಶ ರವಾನೆಯಾಗ್ತಿದೆ ಎಂದು ಸ್ಥಳೀಯರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನದಿ ತಟದಲ್ಲಿ ತ್ಯಾಜ್ಯ ಹಾಕುವ ಅಥವಾ ಕಲುಷಿತ ನೀರನ್ನು ಹರಿಸುವ ಜನರನ್ನು ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಾವೇರಿ ನದಿಯ ಪಾವಿತ್ರ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಗತ್ಯ ಯೋಜನೆಗಳನ್ನು ರೂಪಿಸಬೇಕು. ತಪ್ಪಿದ್ದಲ್ಲಿ ಪಂಚಾಯಿತಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿಯ ಸಂಚಾಲಕ ಎಂಎನ್ ಚಂದ್ರಮೋಹನ್ ಎಚ್ಚರಿಸಿದ್ದಾರೆ. ನದಿ ನೀರಿನ ಸ್ವಚ್ಛತೆ ಕಾಪಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮೂಲದಲ್ಲಿ ಕಾವೇರಿ ನದಿ ಕಲುಷಿತಗೊಳ್ತಾ ಇದೆ. ನಂತರ ಹರಿಯುವಂತ ಹಲವು ಭಾಗ ಗ್ರಾಮ ಪ್ರದೇಶಗಳಲ್ಲಿ ನಾವು ನಿರಂತರ ನೋಡ್ತೀವಿ. ನೇರವಾಗಿ ಕಲುಷಿತ ತ್ಯಾಜ್ಯಗಳೆಲ್ಲ ನದಿಗೆನೆ ಹರಿಯುವ ಪರಿಸ್ಥಿತಿ, ಕುಡಿಲಿಕ್ಕೆ ಕೂಡ ಯೋಗ್ಯವಲ್ಲದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇನ್ನು ವಿಶೇಷ ಅಂದ್ರೆ ಈ ಇದರಲ್ಲಿ ನಮ್ಮ ಕುಶಾಲನಗರ ತಾಲೂಕು ನೆಲ್ಲಿಹುದಿಕೇರಿ ಆ ಕಡೆ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಕಾವೇರಿ ಹರಿಯುವ ಜಾಗದಲ್ಲಿ ಸಂಪೂರ್ಣ ಕಲುಷಿತ ಆಗುತ್ತೆ. ಅಲ್ಲಿ ಎಲ್ಲಾ ತ್ಯಾಜ್ಯಗಳನ್ನು ಚರಂಡಿ ಮೂಲಕ ನದಿಗೆ ಸೇರಿಸುತ್ತಿದ್ದಾರೆ. ಎಷ್ಟೇ ಅವರಿಗೆ ಮನವಿ ಮಾಡಿದ್ರು ಪ್ರಯೋಜನ ಇಲ್ಲ. ಜಿಲ್ಲಾಡಳಿತ ಅವರಿಗೆ ಸೂಚನೆ ಕೊಟ್ಟರು ಅದನ್ನು ಕ್ಯಾರೆ ಮಾಡ್ತಾ ಇಲ್ಲ. ಒಟ್ಟಾರೆ ನದಿನ ಕಲುಷಿತಗೊಳಿಸ್ತಾರೆ. ಯಾರ ಮೇಲೂ ಕ್ರಮ ತಗೊಳ್ಳೋದಿಲ್ಲ. ತುಂಬಾ ನಿರ್ಲಕ್ಷ್ಯ ತಾಳ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ನೀರಿನ ಗುಣಮಟ್ಟ ಕುಸಿತ ಆಗ್ತಾ ಇದೆ. ಒಟ್ಟಾರೆ ಕೆಳಭಾಗದಲ್ಲಿ ಕುಡಿಯುವಂತಹ ಜನರಿಗೆ ರೋಗ ರುಜಿನಗಳು, ಸಾಂಕ್ರಾಮಿಕ ರೋಗ ನಿರಂತರ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು ಜಿಲ್ಲಾಡಳಿತ, ಹಾಗೆ ನಮ್ಮ ಜಿಲ್ಲಾ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಕೂಡ ಹೇಳಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಹೇಳಿಲ್ಲ ಅಂದ್ರೆ ಅರ್ಥನೇ ಆಗಲ್ಲ. ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಕಾವೇರಿ ನದಿಯ ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಪಾಪ ಸಂಘ ಸಂಸ್ಥೆಗಳು ಅದರ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದ್ದಾರೆ. ಅದನ್ನ ನದಿಗೆ ಯಾವುದೇ ತ್ಯಾಜ್ಯಗಳು ನೇರವಾಗಿ ಸೇರಬಾರದು ಮತ್ತು ನದಿ ಸ್ವಚ್ಛತೆ ಬಗ್ಗೆ ಕೂಡ ಗಮನ ಹರಿಸ್ತಾರೆ. ನಾವು ಇದೇ ರೀತಿ ಮುಂದುವರೆದ್ರೆ ಕಾವೇರಿ ನದಿ ಸ್ವಚ್ಛತಾ ಅಭಿಯಾನ ಅಲ್ಲಿಯ ಸ್ಥಳೀಯ ಸಂಘಟನೆಗಳ ಮೂಲಕ ಸಹಕಾರ ತಗೊಂಡು ಗ್ರಾಮ ಪಂಚಾಯಿತಿ, ಎರಡೂ ಗ್ರಾಮ ಪಂಚಾಯಿತಿ ನೆಲ್ಲಿಹುದಿಕೇರಿ ಮತ್ತೆ ಇಲ್ಲಿ ಸಿದ್ದಾಪುರ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ಮಾಡುವಂತಹ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈ ತಕ್ಷಣ ಒಂದು ವಾರದೊಳಗೆ, ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ನೇರವಾಗಿ ನದಿಯ ನೀರಿನ ಹರಿವು ಕೂಡ ಕಡಿಮೆ ಇದೆ. ಈ ಕಲುಷಿತ ನೀರಿನ ಪ್ರಮಾಣ ಜಾಸ್ತಿ ಇದೆ. ಸೇವಕ ಸಂಘ ನೆಲ್ಲಿಹುದಿಕೇರಿಯಿಂದ ನಮ್ಮ ಸಂಘದ ವತಿಯಿಂದ ಈ ಒಂದು ಕಾವೇರಿ ಸೇತುವೆ ಬದಿಯಲ್ಲಿ ಏನೋ ತ್ಯಾಜ್ಯಗಳು ಸುಮಾರು ವರ್ಷದಿಂದ ಸುರಿತಾ ಇದ್ದರು. 2018ರಲ್ಲಿ ನಮ್ಮ ಸಂಘ ಎಚ್ಚೆತ್ತುಕೊಂಡು ಪಕ್ಕದ ಎಸ್ಟೇಟ್ ಚುಮ್ಮಿಪೂವೆಯವರು ಸೇರಿ ನಮ್ಮ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛ ಕೊಡಗು ಹಸಿರು ಕೊಡಗು ಎಂಬ ಅಭಿಯಾನದಿಂದ ಏನು ಇಲ್ಲಿ ವೇಸ್ಟ್ ಇತ್ತು ಅದನ್ನು ಪೂರ್ತಿ ನಾವು ಎತ್ತಿ ಫುಲ್ ಕ್ಲೀನ್ ಮಾಡಿ 125 ಲೋಡು 12 ವೀಲಿಗೆ ಮಣ್ಣು ತಗೊಬಂದು ಸುರಿದು ಗಾರ್ಡನ್ ಥರ ಮಾಡಿ ಫುಲ್ ಹೂ ಗಿಡಗಳು ಮತ್ತು ಈ ಥರ ಬುಷ್ ಗಿಡಗಳನ್ನು ನಟ್ಟು ತಿಂಗಳಿಗೊಂದ್ಸತಿ ಇಲ್ಲ ವಾರಕ್ಕೊಂದ್ಸಲಿ ಬಂದು ಫುಲ್ ಸ್ವಚ್ಛತೆ ಮಾಡ್ತಾಯಿದ್ದೆವು. ಇವಾಗ ಇತ್ತೀಚೆಗೆ ಇವಾಗ ಮೇಲುಗಡೆ ನೆಲ್ಲಿಹುದಿಕೇರಿ ಪಂಚಾಯಿತಿಯಲ್ಲಿ ಹಾಗೂ ಸಿದ್ದಾಪುರ ಪಂಚಾಯಿತಿಯಲ್ಲಿ ಕ್ಯಾಮರಾ ಅಳವಡಿಸಿದ್ರಿಂದ ಜನಗಳು ತೀರಾ ಇವಾಗ ಪುನಃ ಇಲ್ಲಿ ಬಂದು ಕಸವನ್ನು ಸುರಿತಾ ಇದ್ದಾರೆ. ನಮ್ಮ ಗಾರ್ಡನಲ್ಲಿ ಆಗ್ತಾ ಇದ್ದಾರೆ, ಪುನಃ ಒಳಗೆ ಆಗ್ತಾ ಇದ್ದಾರೆ, ಗಾರ್ಡನ್ ಸೈಡಲ್ಲಿ ಆಗ್ತಾ ಇದ್ದಾರೆ. ಇದು ಮಳೆಗಾಲದಲ್ಲಿ ಮಳೆ ನೀರು ಬಂದಾಗ, ಪ್ರಳಯ ಆದಾಗ ವೇಸ್ಟ್ ಒಳಗೆ ಹೋಗಿ ನಮ್ಮ ಇದು ನೀರು ಮಾಲಿನ್ಯ ಆಗ್ತಾ ಇದೆ. ಕುಡಿಲಿಕ್ಕೆ ಆಗೋದಿಲ್ಲ ಇನ್ನು ಮುಂದೆ ಈ ನೀರು. ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮಧ್ಯದಲ್ಲಿ 2 ತಿಂಗಳ ಹಿಂದುಗಡೆ
ಈ ರೆಸಾರ್ಟ್ ಮುಖಾಂತರ ಏನೋ ಸ್ವಚ್ಛತಾ ಅಭಿಯಾನ ನಡೆಸಿದ್ರು. ಅದರಲ್ಲೂ ನಾವು ಪಾಲ್ಗೊಂಡು ನಮ್ಮ ಈ ಭಾಗದಲ್ಲೇ ಈ ಪಕ್ಕದಲ್ಲೇ ನಾವು ಫುಲ್ ಸ್ವಚ್ಛತೆಯನ್ನು ಮಾಡಿದ್ದೀವಿ. ಅಂದರೂ ಇವಾಗ ಒಂದೇ ತಿಂಗಳ ಒಳಗಡೆ ಪುನಃ ನೋಡಿ ಯಾವ ರೀತಿ ವೇಸ್ಟ್ ತಗೊಬಂದು ಹಾಕಿದ್ದಾರೆ ಅಂತ ಈ ಮೂಲಕ ಹೇಳಿ, ಇನ್ನು ಮುಂದೆ ಇವಾಗ ಒಂದು ವಾರದಲ್ಲೇ ಈ ಒಂದು ವೇಸ್ಟನ್ನು ಇಲ್ಲಿಂದ ಕ್ಲೀನ್ ಮಾಡಿಲ್ಲ ಅಂದರೆ 2 ಪಂಚಾಯತಿಗೂ, ಸಿದ್ದಾಪುರ ಪಂಚಾಯತಿ ಹಾಗೂ ನೆಲುತ್ಕೆರೆ ಪಂಚಾಯತಿಗೆ ತಂದು ಪಂಚಾಯತಿ ಮುಂದುಗಡೆ ಈ ವೇಸ್ಟನ್ನು ತಂದು ಸಿದ್ದಾಪುರದಿಂದ ಮಡಿಕೇರಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸೇತುವೆ ಪಕ್ಕ ಸುಮಾರು ವೇಸ್ಟನ್ನು ತಂದು ಹಾಕಿದ್ದಾರೆ. ಮಳೆ ಬಂದರೆ ಈ ವೇಸ್ಟ್ಗಳು ಫುಲ್ಲು ನದಿಗೆ ಹೋಗ್ತದೆ. ಅದು ನಾಯಿಗಳೆಲ್ಲ ಕಚ್ಚಿ ಫುಲ್ಲು ಅದನ್ನು ಒಳಗೆ ಆಗ್ತದೆ. ಆ ಕಾರಣದಿಂದ ಇದನ್ನು ಇಲ್ಲಿಂದ ತೆರವುಗೊಳಿಸಬೇಕು ಎಂದು ಪಂಚಾಯತ್ ಹತ್ರ ಕೇಳಿಕೊಳ್ಳುತ್ತೇವೆ. ನದಿ ಸಂರಕ್ಷಣೆ ಮತ್ತು ಸ್ವಚ್ಛತೆ ಕುರಿತು ಸರ್ಕಾರ ಹಾಗೂ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಜನಾಂದೋಲನ ರೂಪಿಸುವುದಾಗಿ ಸ್ಥಳೀಯ ಸಂಘಟನೆಗಳು ಎಚ್ಚರಿಸಿವೆ. ಪರಿಸರ ಸಂರಕ್ಷಣೆ ಮತ್ತು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಕಾವೇರಿ ನದಿ ದಡವನ್ನು ತ್ಯಾಜ್ಯ ಮುಕ್ತಗೊಳಿಸುವ ಸಮಗ್ರ ಯೋಜನೆ ರೂಪಿಸುವ ಅಗತ್ಯವಿದೆ. ಚಿತ್ತಾರ ನ್ಯೂಸ್, ಸಿದ್ದಾಪುರ.